ಕೇಂದ್ರ ಸಂಪುಟ ಪುನರ್ರಚನೆಗೂ ಮುಹೂರ್ತ. ಸದ್ಯದಲ್ಲೇ ಕೇಂದ್ರ ಸಂಪುಟದಲ್ಲಿ ಭಾರೀ ಬದಲಾವಣೆ. ಇನ್ನು ಕೇಂದ್ರ ಸಂಪುಟ ಪುನರ್ರಚನೆಗೂ ಕೂಡ ಮುಹೂರ್ತ. ಸದ್ಯದಲ್ಲೇ ಕೇಂದ್ರ ಸಂಪುಟದಲ್ಲಿ ಬದಲಾವಣೆ. ಮೋದಿ ಟೀಮ್ಗೆ ಎಂಟ್ರಿ ಆಗ್ತಾರಾ ಪಿಸಿ ಮೋಹನ್? ಬೆಂಗಳೂರು ಸಂಸದನಿಗೆ ಕೇಂದ್ರ ಸಚಿವ ಗಾದಿ. ಪಿಸಿ ಮೋಹನ್ಗೆ ಸ್ಥಾನಮಾನ ನೀಡಲು ಚಿಂತನೆ. ಹಿಂದುಳಿದ ವರ್ಗಗಳ ಓಲೈಕೆಗೆ ಬಿಜೆಪಿ ಪ್ಲಾನ್. ಸ್ಥಳೀಯ ಚುನಾವಣೆ ಮೇಲೆ ಕಣ್ಣಿಟ್ಟು ಈ ಒಂದು ಪ್ಲಾನ್ ಮಾಡಲಾಗ್ತಾ ಇದೆ. ಕೇಂದ್ರ ಸಚಿವ ಸ್ಥಾನ ನೀಡುವ ಬಗ್ಗೆ ಚಿಂತನೆ. ದಿಲ್ಲಿ ದರ್ಬಾರ್ನಲ್ಲಿ ಮಿಂಚಲಿದ್ದಾರಾ ಪಿಸಿ ಮೋಹನ್? ಹಾಗಾದ್ರೆ ಕೇಂದ್ರ ಸಂಪುಟ ಪುನರ್ರಚನೆಗೂ ಕೂಡ ಈಗ ಮುಹೂರ್ತ ಫಿಕ್ಸ್ ಮಾಡಲಾಗ್ತಾ ಇದೆ. ಸದ್ಯದಲ್ಲೇ ಕೇಂದ್ರ ಸಂಪುಟದಲ್ಲಿ ಬದಲಾವಣೆಗಳಾಗಲಿದೆ. ಮೋದಿ ಟೀಮ್ಗೆ ಪಿಸಿ ಮೋಹನ್ ಅವರು ಎಂಟ್ರಿ ಆಗ್ತಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಹಿಂದುಳಿದ ವರ್ಗಗಳ ಓಲೈಕೆಗೆ ಬಿಜೆಪಿ ತನ್ನದೇ ಆದಂಥ ರಣತಂತ್ರವನ್ನು ರೂಪಿಸ್ತಾ ಇದೆ. ಇನ್ನು ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಈಗ ಕನ್ಫರ್ಮ್ ಆಗಿರೋದ್ರಿಂದ ಬೆಂಗಳೂರಿನ ಸಂಸದರಾಗಿರುವಂತಹ ಪಿಸಿ ಮೋಹನ್ಗೆ ಸಚಿವ ಸ್ಥಾನ ಲಭಿಸಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಜಿಬಿಎ ಚುನಾವಣೆ ಜೊತೆಗೆ ಇನ್ನಿತರ ಸ್ಥಳೀಯ ಅಂಶಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಪಿಸಿ ಮೋಹನ್ ಅವರಿಗೆ ಕೇಂದ್ರ ಸಚಿವ ಸ್ಥಾನ ನೀಡುವ ಬಗ್ಗೆ ಚಿಂತನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇನ್ನು ಹಿಂದುಳಿದ ಸಮಾಜವನ್ನ ಬಿಜೆಪಿ ನಿರ್ಲಕ್ಷಿಸ್ತಾ ಇಲ್ಲ ಅಂತ ಸಂದೇಶವನ್ನ ರವಾನಿಸುವ ಪ್ರಯತ್ನ ಕೂಡ ಇದರಲ್ಲಿ ಅಡಗಿದೆ. ಯಾಕೆಂತಂದ್ರೆ ಹಿಂದುಳಿದ ಸಮುದಾಯಗಳೇನಿದ್ದಾವೆ ಅಥವಾ ಹಿಂದುಳಿದ ಸಮಾಜ ಏನಿದೆ, ಹಿಂದುಳಿದವರನ್ನ ಬಿಜೆಪಿ ಅವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಎಂಬ ಧೋರಣೆ ಕೂಡ ಇತ್ತು. ಆದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಹಿಂದುಳಿದವರನ್ನ ನಿರ್ಲಕ್ಷ್ಯ ಮಾಡ್ತಾ ಇಲ್ಲ, ಅವರನ್ನೂ ಕೂಡ ನಮ್ಮ ಜೊತೆಯೇ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಎನ್ನುವ ಸಂದೇಶವನ್ನ ಸಾರಲಿಕ್ಕೆ ಈ ರೀತಿಯಾಗಿ ಅವಕಾಶವನ್ನ ಕಲ್ಪಿಸಿಕೊಡ್ಲಿಕ್ಕೆ ಮುಂದಾಗಿದ್ದಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಕೇಂದ್ರ ಸಚಿವ ಸ್ಥಾನ ನೀಡುವ ಬಗ್ಗೆ ಈಗ ಭಾರಿ ಚಿಂತನೆ ಕೂಡ ಮಾಡ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಓಲೈಕೆ ಒಂದು ಕಡೆ ಆದರೆ ಸ್ಥಳೀಯ ಚುನಾವಣೆ ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ಸ್ಥಳೀಯ ಚುನಾವಣೆ ಅಂದರೆ ಜಿಬಿಎ ಫೇಸ್ ಮಾಡಬೇಕಾಗಿದೆ. ಈಗ ಜಿಬಿಎ ಎಲೆಕ್ಷನ್ಗೆ ಒಂದು ಕಡೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ. ಕೋರ್ಟ್ನಿಂದ ಆರ್ಡರ್ ಆಗಿದೆ ಆಲ್ರೆಡಿ. ಆಗಸ್ಟ್ 31ರ ಒಳಗೆ ಈ ಒಂದು ಜಿಬಿ ಎಲೆಕ್ಷನ್ ಮಾಡಲೇಬೇಕು ಅಂತ ಕಟ್ಟುನಿಟ್ಟಿನ ಆದೇಶ ಕೂಡ ಹೊರಡಿಸಿರೋದ್ರಿಂದ ಕಾಂಗ್ರೆಸ್ ತನ್ನದೇ ಆದಂತಹ ವ್ಯೂಹವನ್ನು ರಚನೆ ಮಾಡ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ಕೂಡ ಆ ಒಂದು ವ್ಯೂಹವನ್ನ ಭೇದಿಸಲಿಕ್ಕೆ ಏನೆಲ್ಲ ಮಾಡಬೇಕು ಅಂತ ಕೂಡ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲ ಹಂತವಾಗಿ ಹಿಂದುಳಿದ ವರ್ಗಗಳ ಓಲೈಕೆ ಮಾಡಬೇಕು ಅಂತಂದ್ರೆ ಪಿಸಿ ಮೋಹನ್ ಅವರಿಗೆ ಈ ಒಂದು ಕೇಂದ್ರ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಸ್ಥಾನವನ್ನ ನೀಡಲಿಕ್ಕೆ ಈಗ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ನೋಡಬೇಕಾಗುತ್ತೆ. ಇನ್ನು ಮೋದಿ ಟೀಮ್ಗೆ ಈಗ ಪಿಸಿ ಮೋಹನ್ ಅವರು ಸೇರ್ಪಡೆ ಆಗ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಪಿಸಿ ಮೋಹನ್ ಅವರಿಗೆ ಸ್ಥಾನಮಾನವನ್ನು ನೀಡಲಿಕ್ಕೆ ಬಿಜೆಪಿಯ ಹೈಕಮಾಂಡ್ ಈಗ ಯೋಚನೆ ಮಾಡ್ತಾ ಇದೆ, ಅಂದರೆ ಆಲೋಚನೆಯನ್ನ ಮಾಡ್ತಾ ಇದೆ. ಹಿಂದುಳಿದ ವರ್ಗಗಳನ್ನ ಓಲೈಕೆ ಮಾಡ್ದಂಗೂ ಆಗುತ್ತೆ, ಸ್ಥಳೀಯ ಚುನಾವಣೆಯನ್ನ ಗೆಲ್ಲೋದಕ್ಕೂ ಕೂಡ ಈಸಿ ಆಗುತ್ತೆ ಎಂಬ ಲೆಕ್ಕಾಚಾರದಲ್ಲಿ ಬಿಜೆಪಿಯ ಹೈಕಮಾಂಡ್ ಇದೆ.